ಇನ್ನು ಪ್ರಜ್ವಲ್ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿದೆ, ಮತ್ತೊಂದು ಕಡೆ ಮಗ ಪ್ರಜ್ವಲನ ಸುಳಿವೇ ಸಿಗ್ತಾ ಇಲ್ಲ. ಯಾವ ದೇಶದಲ್ಲಿದ್ದಾರೆ ಅನ್ನುವ ಬಗ್ಗೆ ಚಿಕ್ಕ ಸಣ್ಣದೊಂದು ಸುಳಿವು ಕೂಡ ಸಿಗ್ತಾ ಇಲ್ಲ. ಜರ್ಮನಿ ಪ್ರವಾಸದ ಎಂಟ್ರಿ ಬಗ್ಗೆ ಮಾತ್ರ ಮಾಹಿತಿ ಇದೆ, ಬಟ್ ಅಲ್ಲಿಂದ ಯಾವ ಕಡೆ ಹೋದ್ರು ಅದು ಈಗಿರುವಂತಹ ಪ್ರಶ್ನೆ. ಜರ್ಮನಿಯಿಂದ ಯಾವ ದೇಶಕ್ಕೆ ಹಾರಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗಾಗಲೇ 197 ದೇಶಗಳಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರೂ ಕೂಡ ಪ್ರಜ್ವಲ್ ಸುಳಿವಾಗ್ತಾ ಇಲ್ಲ, ಸುಳಿವು ಸಿಗ್ತಾ ಇಲ್ಲ. ಶೆಂಗೆನ್ ವೀಸಾದಡಿ ಅಲೆದಾಡ್ತಾ ಇದ್ದಾರೆ ಅಥವಾ ದೇಶದಿಂದ ದೇಶಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ ಪ್ರಜ್ವಲ್. 26 ಯುರೋಪ್ ರಾಷ್ಟ್ರಗಳಲ್ಲಿ ಪ್ರಜ್ವಲ್ ಓಡಾಡ್ತಾ ಇರುವಂತಹ ಗುಮಾನಿ ವ್ಯಕ್ತವಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಪ್ರಜ್ವಲ್ ಓಡಾಟದ ಎಕ್ಸ್ಕ್ಲೂಸಿವ್ ವರದಿ. ಒಂದು ಕಡೆ SIT ನೋಟಿಸ್ಗಳ ಮೇಲೆ ನೋಟಿಸ್ ಅನ್ನು ಕೊಡ್ತಾ ಇದೆ. CBI ಮೂಲಕ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. 7 ದಿನಗಳ ಕಾಲ ಕಾಲಾವಕಾಶವನ್ನ ಕೇಳಿದಂತಹ ಪ್ರಜ್ವಲ್ ರೇವಣ್ಣ ಅವರು ದೇಶಕ್ಕೆ ಮರಳುವ, ರಾಜ್ಯಕ್ಕೆ ಮರಳುವ ಸಣ್ಣದೊಂದು ಹಿಂಟ್ ಕೂಡ ಸಿಗ್ತಾ ಇಲ್ಲ. ಇದು SITಯ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಪ್ರಜ್ವಲ್ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಹೇಗೆ ಅವರು ಓಡಾಡ್ತಿದ್ದಾರೆ, ಅದು ಈಗಿರುವಂತಹ ಪ್ರಶ್ನೆ. 26 ಯುರೋಪ್ ದೇಶಗಳನ್ನೊಳಗೊಂಡಂತಹ ಒಂದು ಒಕ್ಕೂಟವೇ ಈ ಶೆಂಗೆನ್. ಯುರೋಪಿಯನ್ ದೇಶಗಳಿಗೆ ಈ ವೀಸಾದಡಿ ಪ್ರಯಾಣವನ್ನು ನಡೆಸಲಿಕ್ಕೆ ಅವಕಾಶ ಇರುತ್ತೆ. 26 ದೇಶಗಳಿಗೆ ಇದೊಂದೇ ವೀಸಾ ಸಾಕು ಓಡಾಟವನ್ನು ನಡೆಸೋದಕ್ಕೆ. ಪ್ರತ್ಯೇಕ ವೀಸಾವನ್ನ ಪಡಿಬೇಕು ಅಂತೇನಿಲ್ಲ. ಹಾಗಾದ್ರೆ ಯಾವ್ಯಾವ ದೇಶದಲ್ಲಿ ಹೋಗಬಹುದು? ಆಸ್ಟ್ರಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಈ ಚೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ಐರ್ಲೆಂಡ್, ಫಿನ್ಲ್ಯಾಂಡ್, ಫ್ರಾನ್ಸ್, ಗ್ರೀಸ್, ಹಂಗೇರಿ, ಇಟಲಿ, ಮಾಲ್ಟಾ, ಜರ್ಮನಿ, ಪೋಲ್ಯಾಂಡ್, ಪೋರ್ಚುಗಲ್, ಸ್ವೀಡನ್. ಈ ದೇಶಗಳಿಗೆ ಪ್ರಜ್ವಲ್ ಸುಲಭವಾಗಿ ಪ್ರತ್ಯೇಕ ವೀಸಾವನ್ನ ಪಡೆಯದೆ ಹೋಗಬಹುದು. ಹಾಗಾಗಿಯೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಐಡೆಂಟಿಫೈ ಮಾಡೋದು, ಅವರ ಚಲನವಲನವನ್ನ ಟ್ರೇಸ್ ಔಟ್ ಮಾಡೋದೇ ಈಗ ಕಷ್ಟ ಸಾಧ್ಯವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಒಂದು ಕಡೆ ಲುಕ್ಔಟ್ ನೋಟಿಸ್, ಮತ್ತೊಂದು ಕಡೆ ಬ್ಲೂ ಕಾರ್ನರ್ ನೋಟಿಸ್. ಇವೆರಡೂ ನೋಟಿಸ್ಗಳು ಜಾರಿಯಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಟ್ರೇಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇರೋದು ಯಾಕೆ ಅಂತ? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ಬ್ಲೂ ಕಾರ್ನರ್ ನೋಟಿಸ್ ಶುರುವಾಗಿರ್ತಕ್ಕಂಥದ್ದು ಮೊನ್ನೆ ಅಷ್ಟೇ. ಹಾಗಾಗಿ ಮೊನ್ನೆ ಅದು ಪ್ರಕ್ರಿಯೆ ಕೂಡ ನಡೆದಿದೆ. ಹಾಗಾಗಿ ಇವತ್ತಿನಿಂದ ಅದು ಸೀರಿಯಸ್ ಆಗಿ ಒಂದು ರೀತಿಯಲ್ಲಿ ಟ್ರೇಸ್ ಮಾಡುವಂಥ ಕೆಲಸ ಆಗುತ್ತೆ. ಬ್ಲೂ ಕಾರ್ನರ್ ನೋಟಿಸ್ ಅಂದರೆ ಕೇವಲ ಆ ಒಂದು ಆರೋಪಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡೋದಷ್ಟೇ. ಅಂದರೆ ಬ್ಲೂ ಕಾರ್ನರ್ ನೋಟಿಸ್ ಅಂದ ತಕ್ಷಣ ಆ ಆರೋಪಿಯನ್ನು ತೆಗೆದುಕೊಂಡು ಬಂದು ವಾಪಸ್ ಭಾರತಕ್ಕೆ ಬಿಡೋದಲ್ಲ. ಹಾಗಾಗಿ ಅದಾದ ಬಳಿಕ ಎಲ್ಲ ಒಂದು ಕಡೆ ಇಲ್ಲಿದ್ದಾನೆ ಆರೋಪಿ ಅಂತ ಗೊತ್ತಾದ ತಕ್ಷಣ ಇನ್ನೂ ಬೇರೆ ಬೇರೆ ರೀತಿಯ ಕಾನೂನು ಪ್ರಕ್ರಿಯೆಯನ್ನು ಕೂಡ ಮುಂದುವರಿಸಿ ರೆಡ್ ಕಾರ್ನರ್ ನೋಟಿಸನ್ನು ಕೂಡ ಜಾರಿಗೊಳಿಸ್ಬೋದು. ಅದಾದ ಬಳಿಕ ಅವರನ್ನು ಅಲ್ಲಿಂದ ಕರೆತರುವ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ಆದರೆ ಪ್ರಮುಖವಾಗಿ ಯಾವತ್ತು ಜರ್ಮನಿಗೆ ಒಂದು ಹೋದ್ರು ಅದು ಮಾತ್ರ SIT ಗೊತ್ತಾಗಿದೆ. ಅಂದರೆ ಜರ್ಮನಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಂತ. ಎಂಟ್ರಿ ಮಾತ್ರ ಜರ್ಮನಿ, ಆದರೆ ಎಕ್ಸಿಟ್ ಎಲ್ಲಿ, ಈಗ ಸದ್ಯಕ್ಕೆ ಎಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಯಾಕೆಂದರೆ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟ ಬಳಿಕ ಅದನ್ನು ಟ್ರೇಸಿಂಗ್ ಆಗುವಂಥ ಕೆಲಸವನ್ನು ಆಯಾ ಇಂಟರ್ಪೋಲ್ ಮೂಲಕ ಆಯಾ ದೇಶಗಳು ಮಾಡ್ತವೆ. ಯಾಕೆಂದರೆ 197 ದೇಶಗಳಿಗೆ ಈಗಾಗಲೇ ಆ ಒಂದು ಬ್ಲೂ ಕಾರ್ನರ್ ನೋಟಿಸ್ ಶುರುವಾಗಿದೆ. ಆ ದೇಶಗಳಲ್ಲಿ ಅದು ಟ್ರೇಸ್ ಆಗುತ್ತೆ. ಪ್ರಮುಖವಾಗಿ ಅದಕ್ಕಿಂತ ಮುಂಚೆ ಜರ್ಮನಿಯಲ್ಲಿ ಹೋದಂತಹ ಒಂದು ಪ್ರಜ್ವಲ್ ರೇವಣ್ಣ ಅವರು ಆ ಒಂದು 26 ದೇಶಗಳಲ್ಲಿ ಯಾವ ದೇಶದಲ್ಲಿ ಇರ್ಬೋದು ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ. ಯಾಕೆಂದರೆ ಬ್ಲೂ ಕಾರ್ನರ್ ನೋಟಿಸ್ ಶುರು ಆದಮೇಲೆ ಎಲ್ಲೋ ಒಂದು ಕಡೆ ಗಡಿ ಭಾಗದಲ್ಲಿ ರೋಡ್ ಮೂಲಕ ಆಗಿರ್ಬೋದು ಅಥವಾ ಟ್ರೈನ್ ಮೂಲಕ ಆಗಿರ್ಬೋದು ಅಥವಾ ಫ್ಲೈಟ್ ಮೂಲಕ ಆಗಿರ್ಬೋದು ಏನಾದರೂ ಚೇಂಜ್ ಮಾಡೋದಂಥ ಸಂದರ್ಭದಲ್ಲೂ ಕೂಡ ಆ ದೇಶಗಳಿಗೆ ಹೋಗಿದ್ರೆ ಖಂಡಿತವಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಆ ಬ್ಲೂ ಕಾರ್ನರ್ ನೋಟಿಸ್ ಪ್ರಕಾರವೇ ಅದನ್ನು ಟ್ರೇಸ್ ಮಾಡ್ತಾರೆ. ಆದರೆ ಅದಕ್ಕೂ ಮುನ್ನವೇ ಬ್ಲೂ ಕಾರ್ನರ್ ನೋಟಿಸ್ ಒಂದು ರೀತಿ ಶುರುವಾಗೋಕ್ಕೂ ಮುನ್ನವೇ ಯಾವ ದೇಶದಕ್ಕೆ ಹೋಗಿ ಒಂದು ಅಡಗಿ ಕೂತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ. ಇನ್ನೂ ಕೂಡ ಅದು ಟ್ರೇಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಆ ಒಂದು ಡೆನ್ಮಾರ್ಕ್ನಲ್ಲಿ ಇದ್ದು ಏನಾದರೂ ಅವರು ಬೇರೆ ಆಸ್ಟ್ರಿಯಾ ದೇಶಕ್ಕೆ ಏನಾದರೂ ಜಂಪ್ ಆದಂಥ ಸಂದರ್ಭದಲ್ಲಿ ಆಗ ಟ್ರೇಸ್ ಆಗ್ತಾರೆ. ಒಂದು ವೇಳೆ ಅದೇ ದೇಶದಲ್ಲಿ ಅಂದರೆ ಜರ್ಮನಿ ಒಳಗಡೆನೇ ಇದ್ದರೂ ಕೂಡ ಈ ಸದ್ಯದ ಮಟ್ಟಿಗೆ ಅದು ಗೊತ್ತಾಗುವಂಥ ಚಾನ್ಸಸ್ ಕೂಡ ತೀರಾ ಕಡಿಮೆ. ಈ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ರೀತಿ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಬೇಕು ಅದನ್ನು ಕಲೆ ಹಾಕುವ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಮಾಡ್ತಾ ಇದೆ. ಅಂತಿಮವಾಗಿ SITಗೆ ಯಾವ ರೀತಿ ಅದು ಸಾಕ್ಷಿಗಳು ಸಿಗುತ್ತೆ ಮತ್ತು ಯಾವ ರೀತಿ ಟ್ರೇಸಿಂಗ್ ಕೆಲಸ ಆಗುತ್ತೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಸರ್ಕಾರದ ಮೂಲಗಳ ಮಾಹಿತಿ ಪ್ರಕಾರ ದುಬೈಗೆ ಬಂದರು, ಬೇರೆ ಇಲ್ಲಿಗೋದ್ರು ಅಂತ ಮಾಹಿತಿ ಏನು ಬರ್ತಾ ಇತ್ತು. ಅದು ಕೇವಲ ಹುವಾಪೋವ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಯುರೋಪಿಯನ್ ದೇಶಗಳಲ್ಲೇ ಆ ಒಂದು ಪ್ರಜ್ವಲ್ ರೇವಣ್ಣ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಸಂಶಯವನ್ನು ವ್ಯಕ್ತಪಡಿಸಿ ಆ ನಿಟ್ಟಿನಲ್ಲಿ SIT ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಪ್ರೇಮ್.
ರವೀಶ್, ಈ ಪೆನ್ ಡ್ರೈವ್ ಪ್ರಕರಣದ ಬಿಸಿ ಆರ್ಲಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ನೋಡ್ತಾ ಇರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಅವರಿಗೆ ಈ ಶಾಂಘಿಯನ್ ವೀಸಾನೇ ವರ ಆಗ್ತಾ ಇದೆಯಾ ಅಂತ, ದೇಶದಿಂದ ದೇಶಕ್ಕೆ ಅಥವಾ ಅವರನ್ನ ಟ್ರ್ಯಾಕ್ ಮಾಡೋದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ವೀಸಾ ಹೆಲ್ಪ್ ಆಗ್ತಿದೆಯಾ ಅಂತ? ಖಂಡಿತವಾಗಿಯೂ ಕೂಡ ಆ ಒಂದು 90 ದಿನಗಳ ಅವಧಿ ತನಕ ಆ ಒಂದು ಶೆಂಗೆನ್ ವೀಸಾದ ಅವಧಿ ಇರುತ್ತೆ. ಅಂದ್ರೆ ಒಂದ್ಸಾರಿ ಒಂದು ಪಡೆದುಕೊಂಡ್ರೆ ಯುರೋಪಿಯನ್ ದೇಶಗಳ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ 26 ದೇಶಗಳಲ್ಲಿ ಎಲ್ಲಿ ಬೇಕಾದರೂ ಕೂಡ ಒಂದು ರೀತಿಯಲ್ಲಿ ಓಡಾಡ್ಬೋದು. ಅದ್ರ ಜೊತೆಗೆ ಅವರು ಎಂಡಿಂಗ್ ಪ್ರಯಾಣ ಎಲ್ಲಿರುತ್ತೆ ಅದನ್ನು ಸ್ಪಷ್ಟವಾಗಿ ನಮೂದಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇದೆ. ಆದರೆ ಆ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜುಲೈ ತನಕವೂ ಕೂಡ ಸಮಯ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಈಗ ಆ ಒಂದು ಯುರೋಪಿಯನ್ ಕಂಟ್ರಿಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ಸದ್ಯಕ್ಕೆ ಸೇಫ್ ಅನ್ಸಬಹುದು. ಆದ್ರೆ ಅವರು ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ದೇಶಗಳನ್ನ ಚೇಂಜ್ ಮಾಡಿದಂಥ ಸಂದರ್ಭ, ಯುರೋಪಿಯನ್ ಕಂಟ್ರಿಗಳಲ್ಲೇ ಆ ದೇಶಗಳನ್ನು ಚೇಂಜ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಎಂಟ್ರಿ ಆಗ್ಲೇಬೇಕಾಗತ್ತೆ, ಪಾಸ್ಪೋರ್ಟ್ ಎಂಟ್ರಿ ಆಗ್ಬೇಕಾಗತ್ತೆ. ಆಗ ಪ್ರಜ್ವಲ್ ರೇವಣ್ಣ ಎಲ್ಲಿ ಅಂತ ಸಿಕ್ಕಾಕೊಳ್ತಾರೆ. ಒಂದು ವೇಳೆ ಏನಾದ್ರೂ ಬೇರೆ ಬೇರೆ ರೀತಿಯ ಜಾಣತನವನ್ನ ಮೆರೆದು ಈಗಿರ್ತಕ್ಕಂಥ ದೇಶದ ಒಳಗಡೆನೆ ಇದ್ರೆ ಅಲ್ಲಿ ಓಡಾಟ ಮಾಡ್ತಾ ಇದ್ರೆ ಖಂಡಿತವಾಗಿ ಕೂಡ ಆ ರೀತಿ ಟ್ರೇಸ್ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ಯಾರಿಗಾದ್ರೂ ಕರೆ ಮಾಡಿದ್ರೆ ಮತ್ತೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ಸಂಪರ್ಕ ಹೊಂದಿದ್ರೆ ಮಾತ್ರ ಟ್ರೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ನಿಟ್ಟಿನಲ್ಲಿ SIT ಕೂಡ ಒಂದು ರೀತಿ ದೊಡ್ಡ ಮಟ್ಟದ ತಲೆನೋವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಈಗ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದ್ರು ಟ್ರೇಸಿಂಗ್ ಆದ್ರೆ ಖಂಡಿತವಾಗಿ ಕೂಡ ರೆಡ್ ಕಾರ್ನರ್ ನೋಟಿಸ್ ಮೂಲಕ ಕರೆ ತರುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು ಅಚ್ಚರಿಲ್ಲ ಅಂತಾನೆ ಹೇಳ್ಬೋದು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.